ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾ ಡ್ಯೂಟಿ ಮುಗಿಸಿ ಮನೆಗೆ ಹೋಗ್ತಿದ್ದೆ. ಅಷ್ಟು ಮಂಜುವನ್ನ ಬಂದಲ್ಲಿ ಆಮೇಲೆ ಇಬ್ಬರು ಕೂಡಿ ಕಸ ಬಡ್ಕೊಂಬಟ್ಕೊ ಬರ್ಬೇಕಂತೇಳಿ ಹೊಂಟು. ಆಮೇಲೆ ಇಬ್ಬರು ಒಂದು ಗಾಡಿಯಲ್ಲೇ ಹಚ್ಚಿ ಕಸ ಮತ್ತೊಂದು ಗಾಡಿ ಮೇಲೆ ಹೊಂಟು ಇಬ್ಬರು. ನೋಡ್ರಿ ಬಡ್ಕೊಳ್ ಮಠ ಕ್ರಾಸ ಇಲ್ಲಿಂದ ಒಂದು 2 ರಿಂದ 3 ಕಿಲೋಮೀಟ್ರ್ ಆಕೈತಿ ಬಡ್ಕೊಳ್ ಮಠ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಜನ ಭಾಳ ಬರ್ತಾರೆ ಇಲ್ಲಿಂದ ಒಳಗೆ ಹೋಗಕ್ಕೆ ಯಾವ ಬಸ್ಸಿಂದ ಅಥವಾ ಯಾವ ಆಟೋದ್ದು ಯಾವುದು ಅನುಕೂಲ ಇಲ್ಲ. ಬೈಕ್ ತೊಗೊಂಬಂದವರು ಸೀದಾ ಅಲ್ಲಿ ಮಠ ಹೋಗ್ತಾರೆ ಬೈಕ್ ತೊಗೊಂಡು. ಮತ್ತಿನ್ನು ಬಸ್ಲಿಂದ ಬರೋರು ಇಲ್ಲೇ ಕ್ರಾಸ್ಗೆ ಇಲ್ಲಿಂದ ನಡ್ಕೊಂತ ಹೋಗ್ಬೇಕು. ಇದು ಒಂದು ಸ್ವಲ್ಪ ಎಲ್ಲ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಏರಿಕೆ ಭಾಳ ಹತ್ತೈತಿ ಇಲ್ಲಿ. ಬೈಕ್ ಮೇಲೆ ಬಂದ್ರೆ ಅಲ್ಲಿ ಮೇನ್ ಎನ್ಎಸ್ಪುರ ರೋಡ್ನಿಂದ ಒಂದು 5 ರಿಂದ 10 ನಿಮಿಷದ ದಾರಿ ಇದೆ. ಮಧ್ಯಾಹ್ನ ಅಥವಾ ಮುಂಜಾನೆ ಬಂದ್ರೆ ರಶ್ ಭಾಳ ಹತ್ತೈತಿ ಅಮಾವಾಸ್ಯೆ ದಿನ. ಈಗ ನಾವು ಸಾಯಂಕಾಲ ಬಂದವನ ಏನು ಅಷ್ಟು ರಶ್ ಇಲ್ಲ. ಅಲ್ಲೇ ಬಂದ ಗಾಡಿ ಸೈಡ್ ಕಳಿಸಿದ್ವು. ಅಲ್ಲೇ ನೀರಿನ ವ್ಯವಸ್ಥೆ ಇತ್ತು. ಅಲ್ಲೇ ಕೈ ಕಾಲು ಮುಖ ತೊಳ್ಕೊಂಡ ಒಳಗೆ ಹೋಗ್ಬೇಕಂತ ಹೊಂಟು. ಇಲ್ಲ ನೋಡ್ರಿ ಗುಡಿ. ಅಲ್ಲೇ ಕರ್ಪೂರ ಮತ್ತು ಎಣ್ಣೆ ತೊಗೊಂಡು ನಮ್ಮ ಮಂಜುವನ್ನ ಕಾಯಿ ಹೊಡಿಸ್ತಾನೆ ಅಂತ ಹೇಳಿ ಒಂದು ಕಾಯಿ ತೊಗೊಂಡ. ಇಬ್ಬರು ಕೂಡ ಗುಡಿ ಕಡೆ ನಡೆದು ಒಳಗೆ. ಇಲ್ಲೇ ಮಧ್ಯಾಹ್ನದ ಬಂದ್ರೆ ಭಾಳ ರಶ್ ಇರ್ತೈತೆ ರೀ. ಇಲ್ಲೆಲ್ಲ ಫುಲ್ ಜನ ಇರ್ತಾರು. ಇದು ಕಾಯಿ ಹೊಡೋ ಜಾಗ. ಇಲ್ಲೇ ಕಾಯಿ ಹೊಡ್ಕೊಂಡ ಮುಂದೋದು. ನೀವು ಬರೀ ನಮ್ಮ ಜೋಡಿ ಒಳಗೆ ಹೋಗೋನು, ನಾಗ ಜನ ದರ್ಶನ ಮಾಡ್ಕೊಂಡು ಬರೋನು. ದರ್ಶನ ಅಂತೂ ಜಲ್ದಿ ಆಯ್ತು. ಜನ ಏನು ಭಾಳ ಇರೋಕ್ಕಿಲ್ಲ. ದರ್ಶನ ಮಾಡ್ಕೊಂಡ ಒಳಗೆ ಒಂದು 10 ನಿಮಿಷ ಕೂತು. ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದು ಅಲ್ಲೇ ಬಜ್ಜಿ ಮಾಡತ್ತಿರೋ ಒಬ್ಬರು ಅಜ್ಜ ಅಜ್ಜಿ ಅವ್ರ ಕಡೆ ಬಜ್ಜಿ ತೊಗೊಂಡು ದಾರ್ಯಾಗ ಒಂದು ಸ್ವಲ್ಪ ಮುಂದೆ ಹೋದು. ಹಂಗೆ ಮುಂದೆ ಹೋಗಿ ಅಲ್ಲೇ ದಾರ್ಯಾಗ ನಿಂತ ಬಜ್ಜಿ ತಿಂದು ಕಾಸ ನೀರು ಕುಡ್ದ ಮತ್ತು ನಾವು ಮನೆ ಕಡೆ ಹದಿ ಹಿಡ್ದು. ಮತ್ತು ವಾಪಸ್ ಇಲ್ಲಿ ನಾನು ಬೈಕ್ ಹಚ್ಚಿದ್ದು ಆ ಜಾಗಕ್ಕೆ ಬಂದು ನನ್ನ ಬಿಟ್ಟು ಕಾಸ ಮಂಜುವನ್ನ ಮುಂದೆ ಹೋದ. ನಾ ಅಲ್ಲೇ ಒಂದು ಚಾ ಕುಡ್ದಿನಿ. ಚಾ ಕುಡ್ದು ಕಾಸ ಮತ್ತು ನಾನು ಗಾಡಿ ತೊಗೊಂಡ ಮನೆಗೆ ಹೊಂಟೀನಿ. ಮಂಜುವನ್ನ ಈಗ ಇಲ್ಲಿ ನನ್ನ ಗಾಡಿ ಕಡೆ ನನ್ನ ಬಿಟ್ಟು ಕಾಸ ಮುಂದೆ ಹೋದ. ನಾನು ಈಗ ನನ್ನ ಗಾಡಿ ತೊಗೊಂಡು ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಎಲ್ಲರಿಗೂ.